ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ KCET ರಿಸಲ್ಟ್ಸ್ ಆದ ನಂತರ ಕೌನ್ಸಿಲಿಂಗ್ ಪ್ರೊಸೀಜರ್ ಏನೆಲ್ಲ ಇರುತ್ತೆ ಅನ್ನೋದನ್ನು ಡೀಟೇಲಾಗಿ ನೋಡೋಣ. ಫ್ರಮ್ ಬಿಗಿನಿಂಗ್ ಟು ಎಂಡಿಂಗ್ ಕಂಪ್ಲೀಟಾಗಿ ಏನು ಡೀಟೇಲ್ಸ್ ಇರುತ್ತೆ ಅದರ ಬಗ್ಗೆ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಈಗ CET ರಿಸಲ್ಟ್ಸ್ ಆದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತಂದರೆ ಕೌನ್ಸಿಲಿಂಗ್ ಪ್ರೊಸೀಜರ್ ಇರುತ್ತೆ. ಏನಿರುತ್ತೆ ಕೌನ್ಸಿಲಿಂಗ್ ಪ್ರೊಸೀಜರ್ ಫ್ರಮ್ ಬಿಗಿನಿಂಗ್ ಟು ಎಂಡಿಂಗ್ ನೋಡೋದಾದರೆ, ಫಸ್ಟು ನೀವೇನು ಮಾಡಬೇಕು ಅಂತಂದರೆ ಕ್ಲೈಮ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಏನಿದು ಕ್ಲೈಮ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಂದರೆ, ಸೊ ನೀವು ಏನೆಲ್ಲ ರಿಸರ್ವೇಷನ್ಸನ್ನು ಕ್ಲೈಮ್ ಮಾಡಿರ್ತೀರಾ, ಲೈಕ್ ನಿಮ್ಮ ಕ್ಯಾಸ್ಟ್ ಕ್ಯಾಟಗರಿಯಿಂದ ಹಿಡಿದು ಕನ್ನಡ ಮೀಡಿಯಮ್, ರೂರಲ್, ಲಿಂಗ್ವಿಸ್ಟಿಕ್ ಮೈನಾರಿಟಿ, NCC, NSS, ಸೊ ಯಾವ ರೀತಿ ಎಲ್ಲ ರಿಸರ್ವೇಷನ್ಸನ್ನು ನೀವು ಕ್ಲೈಮ್ ಮಾಡಿರ್ತೀರಾ, ಸೊ ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಅದರಲ್ಲಿ ಸಿಗುತ್ತೆ. ಸೊ ಅದರಲ್ಲಿ ಯಾವುದಾದ್ರೂ ಡೀಟೇಲ್ಸ್ ಮಿಸ್ ಆಗಿದರೆ ಸೊ ದಯವಿಟ್ಟು ಫಸ್ಟ್ ನೀವೇನು ಮಾಡಬೇಕಾಗಿರೋದು ಅಂತಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಏಕೆಂದರೆ ನೀವೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ, ಬಟ್ ಸ್ಟಿಲ್ ಕ್ಲೈಮ್ ಸ್ಲಿಪ್ಪಲ್ಲಿ ಅದು ಇಲ್ಲ ಅಂತಂದಾಗ ನೀವು ಇಮಿಡಿಯೇಟಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಅದನ್ನು ಕರೆಕ್ಷನನ್ನು ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಆ ಕ್ಲೈಮ್ ಸ್ಲಿಪ್ಪಲ್ಲಿ ನಿಮಗೆ ಏನು ಡೀಟೇಲ್ಸ್ ಇರುತ್ತೆ, ಸೊ ಆ ಡೀಟೇಲ್ಸ್ ಬೇಸಿಸ್ ಮೇಲೆ ನಿಮಗೆ ಕಂಪ್ಲೀಟಾಗಿ ರಿಸರ್ವೇಷನ್ಸ್ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಅಲಾಟ್ ಆಗುವಂಥದ್ದು ಸೀಟ್ಸ್. ಸೊ ಹಾಗಾಗಿರೋದ್ರಿಂದ ಕ್ಲೈಮ್ ಸ್ಲಿಪ್ಪು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಕ್ಲೈಮ್ ಸ್ಲಿಪ್ಪಲ್ಲಿ ನಿಮಗೆ ಒಂದು QR ಕೋಡು ಸಹ ಇರುತ್ತೆ. ಸೊ ಅದು ಬೇಕಾಗುತ್ತೆ. ನೆಕ್ಸ್ಟು ಒಂದು QR ಕೋಡ್ ಇರುತ್ತೆ, ಸೊ ಅದನ್ನು ಸಹ ನಿಮಗೆ ಬೇಕಾಗುತ್ತೆ. ಯಾಕೆಂದರೆ ನಿಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವಂಥದ್ದೇ ಆ QR ಕೋಡ್ ಸ್ಕ್ಯಾನ್ ಮಾಡುವಂಥದ್ದು ಮುಖಾಂತರವಾಗಿ. ಓಕೆ, ಇದಾಯಿತು, ಕ್ಲೈಮ್ ಸ್ಲಿಪ್ ಆಯಿತು. ನೆಕ್ಸ್ಟು ಕ್ಲೈಮ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ನೀವು ಕೌನ್ಸಿಲಿಂಗ್ ಪ್ರೊಸೀಜರ್ಗೆ ಫಸ್ಟ್ ಸ್ಟೆಪ್ಪನ್ನು ಇಡ್ತಿದ್ದೀರಾ. ಏನು ಅಂತಂದರೆ ಲಾಗಿನನ್ನು ಆಗಬೇಕು. ಫಸ್ಟ್ ಲಾಗಿನಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಲಾಗಿನ್ ಆಗಬೇಕಾದ್ರೆ QR ಕೋಡನ್ನು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಯಾವುದು QR ಕೋಡ್ ಅಂತಂದರೆ, ಈಗ ನಾನು ಹೇಳಿದೆ ಕ್ಲೈಮ್ ಸ್ಲಿಪ್ಪಲ್ಲಿ QR ಕೋಡ್ ಏನಿರುತ್ತೆ ಆ QR ಕೋಡಿನನ್ನು ನೀವು ಸ್ಕ್ಯಾನ್ ಮಾಡಿ ಫಸ್ಟು. ಅಂದರೆ ಕ್ಯಾಮರಾಗೆ ನೀವು ಡೈರೆಕ್ಷನ್ ಮಾಡಿದಾಗ ಲಾಗಿನ್ ಆಗಬೇಕಾದ್ರೆ ಆ QR ಕೋಡು ಸ್ಕ್ಯಾನ್ ಆಗಿ ನಿಮ್ಮ ಡೀಟೇಲ್ಸ್ ಎಲ್ಲ ಅವ್ರಿಗೆ ಅಪ್ಡೇಟ್ ಆಗುತ್ತೆ, ಫೆಟ್ಚ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ನಿಮಗೆ OTP ಬರುತ್ತೆ. ಸೊ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಆ OTPಯನ್ನು ಎಂಟ್ರಿ ಮಾಡಿ ಸೊ ನಿಮಗೆ ಲೈವ್ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಪ್ರತಿ ಬಾರಿ ನೀವು ಲಾಗಿನ್ ಆಗಬೇಕಾದ್ರೆ ನಿಮಗೆ ಲೈವ್ ಫೋಟೋ ಕ್ಯಾಪ್ಚರ್ ಆಗುತ್ತೆ, ಕಂಪಲ್ಸರಿ ಆಗಿರುತ್ತೆ ಅದು. ಓಕೆನಾ? ಸೊ ಲೈವ್ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಅದಾದ ನಂತರ ನಿಮ್ಮದು ಲಾಗಿನ್ ಆಗುತ್ತೆ. ಸೊ ಲಾಗಿನ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಯು ಹ್ಯಾವ್ ಟು ಪೇ 750 rupees. ಫಸ್ಟ್ ಲಾಗಿನ್ ಆದಮೇಲೆ ನೀವು ಈ ಪ್ರೊಸೀಜರ್ಗೆ, ಈ ಕೌನ್ಸಿಲಿಂಗ್ ಪ್ರೊಸೀಜರ್ ಏನಿರುತ್ತೆ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಟೆಕ್ನಿಕಲ್ ಆಗಿ ಸೊ ಅದಕ್ಕೆ 750 rupeesನ್ನು ನಿಮಗೆ ಚಾರ್ಜ್ ಮಾಡ್ತಾರೆ. ಅದನ್ನು ಎಲ್ಲರೂ ಕಂಪಲ್ಸರಿಯಾಗಿ ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸು ಸಹ ಪೇ ಮಾಡಬೇಕಾಗತ್ತೆ, ಕಂಪಲ್ಸರಿ. ಇದು 750 rupeesನ್ನು ಪೇ ಮಾಡಿದ ನಂತರವೇ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗುವಂಥದ್ದು. 750 rupees ಪೇ ಮಾಡಿದ ನಂತರ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆ ಆಪ್ಷನ್ ಎಂಟ್ರಿನಲ್ಲಿ ನೀವು ಕಂಪ್ಲೀಟಾಗಿ ಕಾಲೇಜಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಮ ಚಾಯ್ಸ್ ಆಮೇಲೆ ಅಂದರೆ ಪ್ರಿಫರೆನ್ಸ್ ಆರ್ಡರ್ ಆಗಿ ಫಸ್ಟ್ ಪ್ರಿಫರೆನ್ಸ್ ಯಾವುದು, ಸೆಕೆಂಡ್ ಪ್ರಿಫರೆನ್ಸ್ ಯಾವುದು, ಥರ್ಡ್ ಪ್ರಿಫರೆನ್ಸ್ ಯಾವುದು ಅಂತ ಅಂದ್ಬಿಟ್ಟು ಎಲ್ಲ ಕಾಲೇಜುಗಳನ್ನು ಲಿಸ್ಟ್ ಮಾಡ್ಕೋಬೇಕಾಗತ್ತೆ. ಅದನ್ನು ಒಂದು ವಿಡಿಯೋದಲ್ಲಿ ನಾನು ಸಪ್ರೇಟಾಗಿ ಮಾಡ್ತೀನಿ, ಯಾವ ರೀತಿಯಾಗಿ ನೀವು ಈ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳುವಂಥದ್ದು, ನಾನು ಕಾಲೇಜುಗಳನ್ನು ಯಾವ ರೀತಿಯಾಗಿ ಅರೇಂಜ್ ಮಾಡ್ಕೋಬೇಕು ಅನ್ನೋದನ್ನು. ಸೊ ಅದನ್ನು ನಾನೊಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಬರೋಣ. ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೇಕಾಗುತ್ತೆ. ಅಂದರೆ ಎಲ್ಲ ಕಾಲೇಜುಗಳನ್ನು ನೀವೇನು ಮಾಡ್ತೀರಾ, ನಿಮ್ಮ ಪ್ರಿಫರೆನ್ಷಿಯಲ್ ಆರ್ಡರ್ ಆಗಿ ಅರೇಂಜ್ ಮಾಡ್ಕೊಳ್ತೀರಾ. ಸೊ ಆ ಪ್ರಿಫರೆನ್ಷಿಯಲ್ ಆರ್ಡರ್ ಆಗಿ ಅರೇಂಜ್ ಮಾಡ್ಕೊಂಡಿದ್ದು ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ರಿಸಲ್ಟ್ಸನ್ನು ಬಿಡ್ತಾರೆ. ಏನು ರಿಸಲ್ಟ್ಸು? ಮಾಕ್ ಅಲಾಟ್ಮೆಂಟ್ ಅಂತ ಕರಿತೀವಿ. ಒಂದು ಸರಿ ಅದು ಡೇಟ್ ಕ್ಲೋಸ್ ಆದಮೇಲೆ ಫಸ್ಟ್ ರೌಂಡಿನ ಆಪ್ಷನ್ ಎಂಟ್ರಿ ಮುಗಿದಿದ್ದಾದ ನಂತರ ನಿಮಗೆ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ. ಮಾಕ್ ಅಲಾಟ್ಮೆಂಟ್ ಅಂದರೆ ಅಣುಕು ಹಂಚಿಕೆ ಅಂತಂದರೆ ಒಂದು ಜಸ್ಟ್ ನಿಮಗೆ ಯಾವ ರೀತಿಯಾಗಿರುತ್ತೆ ಇದು ಅಲಾಟ್ಮೆಂಟು ಅನ್ನೋದನ್ನು ಒಂದು ತೋರಿಸ್ತಾರೆ, ಆಯಿತಾ? ಅದಾದ ನಂತರ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮ್ಗೆ ಇನ್ನೂ ಒಂದು ಆಪ್ಷನ್ ಸಿಗುತ್ತೆ. ಏನು? ಆ ಕಾಲೇಜುಗಳನ್ನು ರೀಅರೇಂಜ್ ಮಾಡ್ಕೋಬೋದು. ಸೊ ಯಾವುದಾದ್ರು ನೀವು ಕಾಲೇಜುಗಳು ಬೇಕಾದ್ರೆ ಡಿಲೀಟ್ ಮಾಡ್ಕೋಬಹುದು. ಸೊ ಅದಕ್ಕೆ ಆಪ್ಷನ್ ಕೊಡ್ತಾರೆ. ಅಂದರೆ ನಿಮಗೊಂದು ಆಲ್ಮೋಸ್ಟ್ ನಿಮಗೆ ಈಗೇನು ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಸೀಟ್ ಸಿಕ್ಕಿರುತ್ತೆ, ಆಲ್ಮೋಸ್ಟ್ ಅದೇ ಸೀಟೇ ನಿಮಗೆ ಆಲ್ಮೋಸ್ಟ್ 99% ನಿಮಗೆ ಅದೇ ಕಾಲೇಜೇ, ಅದೇ ಸೀಟೇ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುವಂಥದ್ದು.
ಏನಾದರೂ ಕೆಲವರಿಗೆ ಸ್ಲೈಟ್ ಚೇಂಜಸ್ ಆಗಬಹುದು, ಆಗೋದಿಲ್ಲ ಅಂತ ಎಲ್ಲರಿಗೂ ಆಗೋದಿಲ್ಲ ಅಂತ ಹೇಳಕ್ಕೆ. ಯಾಕಂದರೆ ಈಗ ಪ್ರೀವಿಯಸ್ ಏನು ಮಾಡಿರ್ತಾರೆ, ಈ ಥರ ಮಾಕ್ ಅಲಾಟ್ಮೆಂಟ್ ಬಿಟ್ಟಾಗ ನೀವೇ ಬೇಕಾದ್ರೆ ಯಾವುದಾದ್ರು ಒಂದು ಕಾಲೇಜ್ ಸಿಕ್ಕಿರೋದನ್ನು ಬೇಕಾದ್ರೆ ಡಿಲೀಟ್ ಮಾಡಿ ಅಥವಾ ಮೇಲೆ ರೀಅರೇಂಜ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇರುತ್ತೆ. ಹಾಗಾಗಿರೋದ್ರಿಂದ ಸ್ಲೈಟ್ ಚೇಂಜಸ್ ಆಗ್ಬೋದು, ಬಟ್ ಮೇಜರ್ ಚೇಂಜಸ್ ಆಗೋದಿಲ್ಲ. ಮ್ಯಾಕ್ಸಿಮಮ್ ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಏನಿರುತ್ತೆ ಆಲ್ಮೋಸ್ಟ್ ಅದೇ ಸಿಗುತ್ತೆ ನಿಮಗೆ ಫಸ್ಟ್ ರೌಂಡ್ನಲ್ಲಿ. ಸೊ ಫಸ್ಟ್ ರೌಂಡಿನ ರಿಸಲ್ಟ್ಸನ್ನು ಬಿಡ್ತಾರೆ, ಕಟ್ ಆಫನ್ನು ಬಿಡ್ತಾರೆ. ಫಸ್ಟ್ ರೌಂಡಲ್ಲಿ ಸೀಟ್ಸ್ ಅಲಾಟ್ಮೆಂಟ್ ಆದಾಗ ನಿಮಗೆ 4 ಚಾಯ್ಸನ್ನು ಕೊಡ್ತಾರೆ. 4 ಚಾಯ್ಸ್ ಇರುತ್ತೆ. ಏನು 4 ಚಾಯ್ಸ್ ಅಂತಂದರೆ ಇಲ್ಲಿ ಚಾಯ್ಸ್ 1 ಅಂತಂದರೆ ಈಗ ನಿಮಗೆ ಏನು ರೌಂಡ್ 1ನಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ ಅದು ನನಗೆ ಓಕೆ, ನನಗೆ ಅದೇ ಸರಿ ಕಾಲೇಜು ಸಾಕು, ನನಗೆ ಅಷ್ಟೇ, ನಾನು ಅಲ್ಲಿ ಅಡ್ಮಿಷನ್ ಆಗ್ತೀನಿ ಅನ್ನುವಂಥದ್ದು ಚಾಯ್ಸ್ 1. ಈಗೇನು ಅಲಾಟ್ ಮಾಡಿರ್ತಾರೆ ನಿಮಗೆ ಕಾಲೇಜು ರೌಂಡ್ 1ನಲ್ಲಿ, ಸೊ ಅದೇ ಕಾಲೇಜು ನನಗೆ ಸಾಕು, ಅದೇ ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ ಅನ್ನುವಂಥದ್ದು ಚಾಯ್ಸ್ 1. ನೀವು ಅದಾದಮೇಲೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನೀವು ಫರ್ದರ್ ಅಡ್ಮಿಷನ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಫೀಸ್ ಪೇಮೆಂಟ್ ಮಾಡಿ ಸೊ ಉಳಿದ ಕಾಲೇಜಿಗೆ ನೀವು ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ, ನೀವು ಡಾಕ್ಯುಮೆಂಟ್ಸನ್ನು ಹೋಗಿ ಸಬ್ಮಿಷನ್ ಮಾಡಬೇಕಾಗತ್ತೆ. ಎರಡನೇ ಚಾಯ್ಸ್ ಏನಪ್ಪ ಅಂದರೆ ಚಾಯ್ಸ್ 2 ಬಂದು ಈಗ ಏನು ಅಲಾಟ್ ಮಾಡಿರ್ತಾರೆ ಕಾಲೇಜು ಅದು ಓಕೆ, ಬಟ್ ಅದಕ್ಕಿಂತ ಬೆಟರ್ ಕಾಲೇಜ್ ನೋಡ್ತೀನಿ ಅಂತ. ಏನಿದು ಚಾಯ್ಸ್ 2ನಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಬೇಡಿ. ಬೆಟರ್ ಕಾಲೇಜ್ ಅಂದರೆ ಏನು ಅಂತಂದರೆ ನಿಮ್ಮ ಮೈಂಡಲ್ಲಿರುವಂಥ ಬೆಟರ್ ಕಾಲೇಜ್ ಅಲ್ಲ, ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಅದರಲ್ಲಿ ಬೆಟರ್ ಕಾಲೇಜ್ ಅಂತಂದರೆ ಈಗ ನೀವು 100 ಆಪ್ಷನ್ ಎಂಟ್ರಿ ಮಾಡಿದರೆ 100 ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿ ಮಾಡಿದರೆ ನಿಮಗೆ 70ನೇ ಕಾಲೇಜು 70th ಕಾಲೇಜು ನಿಮಗೆ ಸಿಕ್ಕಿರುತ್ತೆ, ಅಲಾಟ್ ಆಗಿರುತ್ತೆ ಫಸ್ಟ್ ರೌಂಡಲ್ಲಿ. ಸೊ ನಿಮಗೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ಬೆಟರ್ ದ್ಯಾನ್ ದಟ್ ಕಾಲೇಜ್, ಇದನ್ನು ಹೋಲ್ಡ್ ಮಾಡಿ ಬೆಟರ್ ದ್ಯಾನ್ ದಟ್ ಕಾಲೇಜ್ ಅಂತಂದರೆ ಇದನ್ನು ಹೋಲ್ಡ್ ಮಾಡಿ ರಿಮೈನಿಂಗ್ ನಿಮಗೆ 70ನೇ ಕಾಲೇಜು ಅಲಾಟ್ ಆಗಿರೋದ್ರಿಂದ ಉಳಿದಿರುವಂಥ 100 ಆಪ್ಷನ್ ಎಂಟ್ರಿನಲ್ಲಿ 30 ಡಿಲೀಟ್ ಆಗಿಬಿಡುತ್ತೆ. 30 ಅಂದರೆ ಯಾವುದು 71ರಿಂದ 100 ಡಿಲೀಟ್ ಆಗಿಬಿಡುತ್ತೆ ಕಂಪ್ಲೀಟಾಗಿ. ಓಕೆ, ಸೊ ಹಾಗಾದರೆ ಈ ಉಳಿದಿರುವಂಥ ಕಾಲೇಜುಗಳನ್ನು ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡ್ಗೆ ಏನಾಗುತ್ತೆ ಅಂದರೆ ನೀವು ಆ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿಕೊಂಡ್ರೆ ಈ 70 ಕಾಲೇಜ್ ಏನಿದೆ 70ರಲ್ಲಿ ನಿಮಗೆ ಅಂದರೆ 70 ಸೇರಿಸಿ ಅದಕ್ಕಿಂತ ಬೆಟರ್ ಕಾಲೇಜ್ ಯಾವುದಾದ್ರು ಸಿಕ್ಕರೆ ಸೆಕೆಂಡ್ ರೌಂಡ್ ಅಂದರೆ 1 to 69th ಆಪ್ಷನ್ ಎಂಟ್ರಿ ಏನು ಮಾಡಿದ್ದೀರಾ ಆ ಕಾಲೇಜುಗಳಲ್ಲಿ ಯಾವುದಾದ್ರು ಸಿಕ್ಕರೆ ನಿಮಗೆ ಅಲಾಟ್ಮೆಂಟ್ ಮಾಡ್ತಾರೆ ಸೆಕೆಂಡ್ ರೌಂಡಲ್ಲಿ. ಇಲ್ಲ ಅಂತಂದರೆ ಯಾವುದೂ ಸಿಕ್ಕಲಿಲ್ಲ ಅಂತಂದರೆ ನೀವೀಗೇನು ಸಿಕ್ಕಿರುತ್ತೆ ಫಸ್ಟ್ ರೌಂಡಲ್ಲಿ ಅದೇ ಕಾಲೇಜು ನಿಮಗೆ ಕೊಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಈಗ ಫಸ್ಟ್ ರೌಂಡಲ್ಲಿ ಅದಕ್ಕಿಂತ 69 ಕಾಲೇಜಲ್ಲಿ ಯಾವುದಾದ್ರು ಸಿಕ್ಕರೆ ಅದನ್ನು ಅಲಾಟ್ ಮಾಡ್ತಾರೆ. ನೀವು ಆಗಲೇ ಅಲಾಟ್ ಆಗಿರೋ ಫಸ್ಟ್ ರೌಂಡ್ ಕಾಲೇಜು ಸಿಗಲ್ಲ. ಮತ್ತೆ ಸಪೋಸ್ 1 to 69 ನೀವೇನು 70 ಕಾಲೇಜಸ್ 70th ಕಾಲೇಜ್ ನಿಮ್ಗೇನು ಅಲಾಟ್ ಆಗಿತ್ತು 1 to 69 ಬೆಟರ್ ಕಾಲೇಜ್ ಯಾವ್ದಾರು ಸಿಕ್ತಾ ಅದ್ರ ಒಳಗಡೆ ಯಾವ್ದಾರು ಸಿಕ್ತು ಅಂದರೆ ನಿಮ್ಗೆ ಅಲಾಟ್ ಆಗುತ್ತೆ. ಇಲ್ಲ ಯಾವುದು ಸಿಗಲಿಲ್ಲ 1 to 69 ಅಂದರೆ 70th ಕಾಲೇಜ್ ನೀವೇನು ಚೂಸ್ ಮಾಡ್ಕೊಂಡಿರ್ತೀರ ಅದೇ ಸಿಗುತ್ತೆ. ಸಪೋಸ್ 1 to 69ನಲ್ಲಿ ಯಾವ್ದಾದ್ರು ಕಾಲೇಜ್ ಅಲಾಟ್ ಆಯಿತು ಅಂದರೆ ಸೊ ಅದೇ ಕಾಲೇಜ್ ಆಗುತ್ತೆ, ಮತ್ತು ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜು ನಿಮಗೆ ಸಿಗೋದಿಲ್ಲ. ಹಾಗಾಗಿರೋದ್ರಿಂದ ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಿ. ಮತ್ತು ಇನ್ನೊಂದ್ಸರಿ ವಿಡಿಯೋ ಮಾಡ್ತೀನಿ ನಿಮಗೆ ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಕೇರ್ಫುಲ್ಲಾಗಿ ಚೂಸ್ ಮಾಡ್ಕೋಬೇಕು ಅಂತ. ಬಟ್ ಸ್ಟಿಲ್ ನಿಮಗೂ ಬ್ರೀಫ್ ಔಟ್ ಮಾಡ್ತಿದ್ದೀನಿ ಯಾವ ರೀತಿಯಾಗಿರುತ್ತೆ ಅಂತ. ಮತ್ತು ಚಾಯ್ಸ್ 3ಗೆ ಬಂದರೆ ಸೊ ನನಗೆ ಸಿಕ್ಕಿರೋ ಕಾಲೇಜು ಸರಿಯೇ ಇಲ್ಲ, ನನಗೆ ಬೇಕಾಗೂ ಇಲ್ಲ, ನಾನು ಬೇರೆ ಕಾಲೇಜ್ ಒಳ್ಳೆ ಕಾಲೇಜು ನೋಡ್ತೀನಿ ಅನ್ನೋ ಚಾಯ್ಸ್ 3 ಇರುತ್ತೆ. ಚಾಯ್ಸ್ 3ನಲ್ಲಿ ಏನು ಅಂತಂದರೆ ಈಗ ಅಸ್ಯೂಮ್ ಮಾಡ್ಕೊಳ್ಳಿ ನೀವು 1ರಿಂದ 100 ಕಾಲೇಜಸನ್ನು ನೀವು ಚಾಯ್ಸ್ ಎಂಟ್ರಿ ಮಾಡಿದ್ದೀರಾ, ಅದರಲ್ಲಿ ನಿಮಗೆ 70ನೇ ಕಾಲೇಜ್ ಸಿಕ್ಕಿರುತ್ತೆ. ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ 70ನೇ ಕಾಲೇಜ್ ಅಲಾಟ್ ಆಗಿರುತ್ತಲ್ವ ಅದನ್ನು ರಿಮೂವ್ ಮಾಡಿಬಿಡ್ತಾರೆ, ಉಳಿದಿರೋ ಕಾಲೇಜಸನ್ನು ಕೊಡ್ತಾರೆ. ಅಂದರೆ ಉಳಿದಿರೋದು ಅಂತಂದರೆ ನೀವು 100 ಆಪ್ಷನ್ ಎಂಟ್ರಿ ಮಾಡಿರೋದ್ರಲ್ಲಿ 70ನೇ ಕಾಲೇಜು ನಿಮಗೆ ಬೇಡ ಅಂತ ಆಗಿರೋದ್ರಿಂದ ಸೊ 70ನೇ ಕಾಲೇಜನ್ನು ಅದನ್ನು ರಿಮೂವ್ ಮಾಡಿಬಿಟ್ಟು ಉಳಿದಿರುವಂಥ 99 ನಿಮಗೆ ಕಾಲೇಜಸ್ಸು ಸೆಕೆಂಡ್ ರೌಂಡ್ಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಚಾಯ್ಸ್ 4 ಏನಪ್ಪ ಅಂತಂದರೆ ನನಗೆ ಈ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಫರ್ದರ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಕೆಲವರು ಏನಾಗಿರುತ್ತೆ ಅಂದರೆ ಪ್ರೈವೇಟ್ ಕಾಲೇಜುಗಳಲ್ಲಿ ಆಲ್ರೆಡಿ ಪೇಮೆಂಟ್ ಸೀಟಲ್ಲಿ ತೊಗೊಂಡಿರ್ಬೋದು, ಅಥವಾ ಬೇರೆ ಇನ್ಯಾವುದೋ ಒಂದು ಎಕ್ಸಾಮ್ ಆಗಿರ್ಬೋದು, JE ಆಗಿರ್ಬೋದು, ಅಥವಾ ವಾಟ್ ಎವರ್ ಬೇರೆ ಯಾವುದೋ ಒಂದು ಎಕ್ಸಾಮ್ ಆಗಿರ್ಬೋದು. ಸೊ ನನಗೆ ಈ ಕಾಲೇಜ್ KCET ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಇಷ್ಟ ಇಲ್ಲ, ನಮಗೆ ಸಾಕು ಇಷ್ಟೇ ಅಂತ ಅಂದ್ಬಿಟ್ಟು ಎಕ್ಸಿಟ್ ಆಗ್ಬೋದು. ಅದು ಎಕ್ಸಿಟ್ ಆಪ್ಷನ್. ಅಂದರೆ ಎಕ್ಸಿಟ್ ಆಗಲಿಲ್ಲ ಅಂದರೆ ಏನಾಗುತ್ತೆ ಪ್ರಾಬ್ಲಮ್ಮು ಅಂತಂದರೆ ನೀವು ಲಾಸ್ಟ್ ರೌಂಡ್ವರೆಗೂ ನೀವು ಎಕ್ಸಿಟ್ ಆಗಲಿಲ್ಲ ಆಪ್ಷನ್ಸ್ ಅಂತಂದರೆ ಮತ್ತೆ ನೀವೇನಾಗುತ್ತೆ ಅಂದರೆ ಮತ್ತೆ ನಿಮಗೆ ಫರ್ದರ್ ಯಾವುದೇ ಅಡ್ಮಿಷನ್ಸ್ ಆಗಬೇಕಾದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿರೋದ್ರಿಂದ ನಿಮ್ಗೆ ಆ ಥರ ಏನಾದರೂ ಕಾಲೇಜಸ್ ಏನಾದರೂ ಸಿಕ್ಕಿದ್ರೆ ನೀವು ಎಕ್ಸಿಟ್ ಆಗೋದು ಬೆಟರ್. ಅಂದರೆ ನೀವು ಯಾವುದಾದ್ರು ಬೇರೆ ಎಕ್ಸಾಮ್ಸ್ ಯಾವುದಾದ್ರು ಕ್ಲಿಯರ್ ಆಗಿ ಅಥವಾ ಬೇರೆ ಯಾವುದಾದ್ರು ಪ್ರೈವೇಟ್ ಸೀಟಲ್ಲಿ ಹೋಗಿ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಹೋಗಿ ಜಾಯ್ನ್ ಆಗಿದ್ದರೆ ಸೊ ಇದನ್ನು ಸುಮ್ಮನೆ ಬಿಡೋಕೆ ಹೋಗ್ಬಿಡಿ, ನಿಮಗೆ ಬೇಡ ಅಂದಿದ್ದ ಪಕ್ಷದಲ್ಲಿ ಎಕ್ಸಿಟ್ ಆಗುವಂಥ ಚಾಯ್ಸು ಸಹ ಕೊಟ್ಟಿದ್ದಾರೆ. ಇದು ಚಾಯ್ಸ್ 4 ಆಗಿರುತ್ತೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಹಾಗೆ ನೆಕ್ಸ್ಟ್ ಫರ್ದರ್ ಮೂವ್ ಆಗೋದಾದರೆ ಸಪೋಸ್ ಚಾಯ್ಸ್ 1ನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವೇನು ಕಾಲೇಜ್ ಅಡ್ಮಿಷನ್ಗೆ ಆಗ್ತೀರಾ ಅಲ್ಲೋಗಿ ನೀವು ಪರ್ಟಿಕ್ಯುಲರ್ ಡೇಟನ್ನು ಕೊಟ್ಟಿರ್ತಾರೆ, ಅಷ್ಟರೊಳಗಡೆ ನೀವು ಫೀಸನ್ನು ಪೇ ಮಾಡಿ, ಆನ್ಲೈನ್ ಫೀಸ್ ಪೇಮೆಂಟ್ ಇರುತ್ತೆ, ಆಫ್ಲೈನ್ ಇರುತ್ತೆ. ಸೊ ಪೇಮೆಂಟನ್ನು ಮುಗಿಸ್ಕೊಂಡು
ನೀವು ಹೋಗಿ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಇನ್ ದ ಸೆನ್ಸ್ ನೀವು ಡಾಕ್ಯುಮೆಂಟ್ಸ್ ಏನೆಲ್ಲ ನೀವು ಕ್ಲೈಮ್ ಮಾಡಿರ್ತೀರ ನೀವು ರಿಸರ್ವೇಷನ್ಸನ್ನೆಲ್ಲ, ಸೊ ಆ ಡಾಕ್ಯುಮೆಂಟ್ಸನ್ನೆಲ್ಲ ಕಾಲೇಜಿಗೆ ಹೋಗಿ ಸಬ್ಮಿಷನ್ ಮಾಡಿ ಒಂದ್ಸರಿ ವೆರಿಫಿಕೇಷನನ್ನು ಮಾಡಿಸ್ಕೊಂಡು ಬರಬೇಕಾಗತ್ತೆ. ಸೊ ಹಾಗಾಗಿರೋದ್ರಿಂದ ಮತ್ತು ನಿಮ್ಮ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ತಾರೆ ನಿಮ್ಮ ಕಾಲೇಜಿಗೆ ಹೋದ್ಮೇಲೆ. ಸೊ ಅದನ್ನೆಲ್ಲ ಪ್ರೊಸೀಜರ್ ಒಂದು ಡ್ಯೂರೇಷನ್ ಕೊಟ್ಟಿರ್ತಾರೆ, ಒಂದು 15 days ಡ್ಯೂರೇಷನ್ ಕೊಟ್ಟಿರ್ತಾರೆ. ಅಷ್ಟಿನ ದಿನದ ಒಳಗಡೆ ನೀವೆಲ್ಲ ಮುಗಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಚಾಯ್ಸ್ 2 ಮತ್ತು ಚಾಯ್ಸ್ 3. ಈಗ ಸೆಕೆಂಡ್ ರೌಂಡ್ಗೆ ಹೋದಾಗ ಈಗೇನು ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಅವರು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಸೆಕೆಂಡ್ ರೌಂಡಲ್ಲಿ ಮತ್ತೆ ಈಗೇನು ಸೇಮ್ ಪ್ರೊಸೀಜರ್. ಸೊ ಅಲ್ಲಿ ನಿಮಗೆ ರೀಅರೇಂಜ್ ಮಾಡ್ಕೊಳ್ಳೋಕೆ ಮತ್ತೆ ಆಪ್ಷನ್ ಕೊಡ್ತಾರೆ. ನೀವು ಈಗೇನೇನು ಕಾಲೇಜುಗಳನ್ನು ಎಂಟ್ರಿ ಮಾಡ್ಕೊಂಡಿರ್ತೀರ ಅದಕ್ಕೆ ಶಫಲ್ ಮಾಡ್ಕೊಳ್ಳೋದಕ್ಕೆ ಮೆಜಾರಿಟಿ ಅರ್ಥ ಮಾಡ್ಕೊಳ್ಳಿ. ರೌಂಡ್ 1ನಲ್ಲಿ ನೀವು ಎಷ್ಟು ಕಾಲೇಜುಗಳನ್ನು ಮ್ಯಾಕ್ಸಿಮಮ್ ಸೆಲೆಕ್ಟ್ ಮಾಡ್ಕೊಳ್ತೀರಾ, ರೌಂಡ್ 2ಗೆ ನಿಮಗೆ ಆ್ಯಡ್ ಮಾಡ್ಕೊಳ್ಳೋ ಆಪ್ಷನ್ಸ್ ಕೊಡಲ್ಲ, ಶಫಲ್ ಮಾಡ್ಕೊಳ್ಳೋ ಆಪ್ಷನ್ಸ್ ಕೊಡ್ತಾರೆ, ರೀಅರೇಂಜ್ ಮಾಡ್ಕೊಳ್ಳೋ ಆಪ್ಷನ್ಸ್ ಕೊಡ್ತಾರೆ. ಹಾಗಾಗಿರೋದ್ರಿಂದನೇ ರೌಂಡ್ 1ನಲ್ಲಿ ನಿಮ್ಗೆ ಎಷ್ಟು ಕಾಲೇಜುಗಳು ಬೇಕೋ ಅಷ್ಟು ಕಾಲೇಜುಗಳನ್ನ ಆ್ಯಡ್ ಮಾಡ್ಕೋಬಿಡಿ. ಮತ್ತು ಪ್ರಿಫರೆನ್ಷಿಯಲ್ ಆರ್ಡ್ರಾಗಿ ಆ್ಯಡ್ ಮಾಡ್ಕೊಳ್ಳಿ. ಸುಮ್ಮನೆ ಏನೋ ರ್ಯಾಂಡಮ್ ಆಗಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರಿಫರೆನ್ಷಿಯಲ್ ಆರ್ಡರೇ ನಿಮಗೆ ಸೀಟ್ ಅಲಾಟ್ಮೆಂಟ್ ಹೋಗೋದ್ರಿಂದ. ಸೊ ಮ್ಯಾಕ್ಸಿಮಮ್ ಎಷ್ಟು ಕಾಲೇಜಸ್ ಆಗುತ್ತೋ ನಿಮ್ಗೆ ಯಾವುದ್ಯಾವುದೆಲ್ಲ ಕಾಲೇಜಸ್ ಹಾಕಬೇಕು ಅಂತ ಅನ್ಸ್ಕೊಳ್ಳುತ್ತೋ ಹಾಕ್ಬಿಡಿ. ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ಅಯ್ಯೋ ಈ ಕಾಲೇಜ್ ಹಾಕಿದರೆ ಚೆನ್ನಾಗಿರ್ತಿತ್ತಲ್ವಾ, ಸಿಕ್ಕಿರ್ತಿತ್ತೇನೋ ಅನ್ನುವಂಥದ್ದನ್ನು ರಿಗ್ರೇಟ್ ಆಗೋದಕ್ಕಿಂತ ಫಸ್ಟ್ ರೌಂಡಲ್ಲೇ ನಿಮ್ಗೆ ಯಾವ್ಯಾವ ಕಾಲೇಜು ಬೇಕೋ ಹಾಕ್ಕೊಬಿಡಿ. ಯಾಕಂದರೆ ಸೆಕೆಂಡ್ ರೌಂಡ್ಗೆ ಬಂದಾಗ ನೆಕ್ಸ್ಟ್ ನೀವು ಕಾಲೇಜ್ ಆ್ಯಡ್ ಮಾಡಿರಲಿಲ್ಲ ಫಸ್ಟ್ ರೌಂಡಲ್ಲಿ ಅಂತಂದರೆ ಸೆಕೆಂಡ್ ರೌಂಡ್ಗೆ ಹೊಸದಾಗಿ ಆ್ಯಡ್ ಮಾಡೋ ಆಪ್ಷನ್ಸ್ ನಿಮಗೆ ಕೊಡೋದಿಲ್ಲ, ಅದನ್ನು ರೀಅರೇಂಜ್ ಮಾಡ್ಕೊಳ್ಳೋ ಆಪ್ಷನ್ಸ್ ಕೊಡ್ತಾರೆ. ಸೊ ಹಾಗಾಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಹಾಗೇ ರೀತಿ ಸೆಕೆಂಡ್ ರೌಂಡ್ ಏನಾಗುತ್ತೆ ಅಂದರೆ ಮತ್ತೆ ಸೆಕೆಂಡ್ ರೌಂಡ್ ಅಗೇನ್ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ. ಅಗೇನ್ ಇದೇ ಥರನೇ ನಿಮಗೆ 4 ಆಪ್ಷನ್ಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಲಾಸ್ಟ್ ರೌಂಡ್ ಇರುತ್ತೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರಿತೀವಿ. ಸೊ ಅದರಲ್ಲೂ ಸಹ ನಿಮಗೆ ಇದೇ ಥರ ಆಪ್ಷನ್ಸು ಸಿಗುತ್ತೆ. ಓಕೆನಾ. ಸೊ ಅದಾದಮೇಲೆ ಕೌನ್ಸಿಲಿಂಗ್ ಪ್ರೊಸೀಜರ್ ಆದ ನಂತರ ನೀವು ಈಗೇನು ಕಾಲೇಜುಗಳಿಗೆಲ್ಲ ನಿಮಗೆ ಅಲಾಟ್ ಆಗಿರುತ್ತೆ ಅದನ್ನು ನೀವು ಫೀಸನ್ನು ಪೇ ಮಾಡಿಬಿಟ್ಟು ನೆಕ್ಸ್ಟ್ ಹೋಗಿ ಈ ಡಾಕ್ಯುಮೆಂಟ್ಸನ್ನು ಹೋಗಿ ನಿಮ್ಮ ಕಾಲೇಜುಗಳಲ್ಲಿ ಸಬ್ಮಿಷನ್ ಮಾಡಿ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೋಗಿ ಇಂಜಿನಿಯರಿಂಗ್ ಆರ್ ವಾಟ್ ಎವರ್ ನೀವು ಯಾವ ಕೋರ್ಸಿಗೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ, ಫಾರ್ಮಸಿ ಆಗಲಿ BSc ಅಗ್ರಿಕಲ್ಚರ್ ಆಗಲಿ ಯಾವುದೇ ಒಂದು ಕೋರ್ಸಿಗೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಆ ಕಾಲೇಜುಗಳಲ್ಲಿ ಹೋಗಿ ನೀವು ಈ ಡಾಕ್ಯುಮೆಂಟ್ಸನ್ನು ನೀವು ಕೊಟ್ಬಿಟ್ಟು ನೀವು ಅಲ್ಲಿ ಮತ್ತೆ ಅಲ್ಲಿ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ತಾರೆ. ಸೊ ಅಲ್ಲಿಗೆ ನಿಮ್ಮದು ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಕಂಪ್ಲೀಟಾಗಿ ಪ್ರೊಸೀಜರ್ ಇರುತ್ತೆ ಬಿಗಿನಿಂಗ್ ಟು ಎಂಡಿಂಗ್. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.